ಗುರು ಇವಾಗ ಟೈಮ್ ನೋಡು ಗುರು, ಮಧ್ಯಾಹ್ನ 1 ಗಂಟೆ ಆಗೈತೆ. ಇಷ್ಟೊತ್ತು ವೆಯ್ಟ್ ಮಾಡಿದಕ್ಕೆ ಸಾರ್ಥಕ ಆಯ್ತು ಗುರು. ಇದೇ ನೋಡು ಅವನು ಹೇಳಿದ್ದು, ರಿವರ್ ಕ್ರಾಸ್ ಮಾಡ್ಬೇಕಾಕೈತಿ ಫಾಲ್ಸ್ಗೆ ಹೋಗ್ಬೇಕಂದ್ರೆ ಅಂತ ಹೇಳಿ. ಫುಲ್ ಸರೌಂಡಿಂಗ್ 360 ಡಿಗ್ರಿ ಎಲ್ಲ ಕವರ್ ಆಯ್ತು. ಯಪ್ಪ ಅಲ್ಲೇ ಗುರು ಹೆವಿ ಕ್ರೇಜಿ ಐತಲ್ಲೇ. ಬಿದ್ರೆ ಮಾತ್ರ ಜಾಲಿ ಎಲ್ಲ ಜಾಲಿ ಜಾಲಿ ಎಲ್ಲ ಜಾಲಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಮಹಾರಾಷ್ಟ್ರದಲ್ಲಿರುವ ಕಲ್ಲು ವಾಟರ್ ಫಾಲ್ಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ವೆದರ್ ನೋಡ್ಗುರು ಏನು ಸಖತ್ತಾಗೈತೆ. ರೋಡ್ಸ್ ಅಂತೂ ನೆಕ್ಸ್ಟು ಬಾಂಬ್ ಲೆವೆಲ್ ಫೀಲ್ ಕೊಡ್ತವೆ. ಇದಂತರೂ ಅನ್ಎಕ್ಸ್ಪೆಕ್ಟೆಡ್ ಸೀನು, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆನ್ ದ ವೇ ಹೋಗುವಾಗ ಈ ಸೀನ್ ಸಿಕ್ತು. ಏನು ಸಖತ್ತಾಗೈತೆ ಗುರು. ಭಾನುಭೂಮಿ ಎರಡು ಒಂದಾದಂಗೆ ಕಾಣಿಸ್ತೈತೆ. ಈ ಥರ ಸೀನ್ಸು, ಒಳ್ಳೆ ರೋಡ್ಸು, ಒನ್ ಆಫ್ ದಿ ಬೆಸ್ಟ್ ಪ್ಯಾರಡೈಸ್ ಅಂತಲೇ ಹೇಳ್ಬೋದು ಈ ಥರ ಸೀನ್ಸ್ ಎಲ್ಲ ಬೈಕ್ ಲವರ್ಸಿಗೆ. ವೆದರ್ ಏನು ಗುರು ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಸಿಟಿಲೇ ಒಂಥರ ವೆದರ್ ಇದ್ದರೆ ವೆಸ್ಟರ್ನ್ ಘಾಟಲ್ಲಿ ಎಂಟರ್ ಆಗ್ತಿದ್ದಂಗೆ ಕಂಪ್ಲೀಟ್ಲಿ ವೆದರ್ ಚೇಂಜ್ ಆಗ್ತಿದೆ. ಹಂಗೆ ಒಂದೊಂದು ಸ್ಟೇಜಲ್ಲಿ ಒಂದೊಂದು ಥರ ಅನಿಸುತ್ತೆ ಅಲ್ಲ. ಅದು ಹೆಂಗೆ ಗೊತ್ತಾ, ನೇಚರು ನೋಡ್ಕೊಂಡು ನಾವು ಹಿಂಗೆ ಅನ್ಕೊತೀವಿ, ಓ ಎಷ್ಟು ಚೆನ್ನಾಗೈತಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಬಟ್ ಅದು ಇಲ್ಲಿರೋರಿಗೆ ಗೊತ್ತಿರುತ್ತೆ. ಅವು ಒಂದಿನ 2 ದಿನ ಬಂದು ಹೋಗೋದಕ್ಕೆ ಅದೇ ಬೇರೆ ಥರ ಫೀಲು. ಬಟ್ ಇಲ್ಲಿ ಇರ್ತಾರಲ್ಲ ಅವರ ಸಿಚುವೇಶನ್ನೇ ಬೇರೆ ಥರ ಇರುತ್ತೆ. ಸೊ ಸ್ನೇಹಿತರೆ, ಕಂಟಿನ್ಯೂಸ್ ಆಗಿ ರೈಡ್ ಮಾಡಿ ಫುಲ್ ಟಯರ್ಡ್ ಆಗಿತ್ತು. ಇಲ್ಲೊಂದು ಬ್ರೇಕ್ ತೊಗೊಂಡ್ವಿ. ಸೊ ಸ್ನೇಹಿತರೆ, ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಕಲ್ಲು ವಾಟರ್ ಫಾಲ್ಸ್ ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ನ ರೀಚ್ ಆಗ್ತೀವಿ. ಬನ್ನಿ ಮುಂದೆ ಹೋಗ್ತಾ ಮಾತಾಡುವ. ಇಲ್ಲಿಂದ ನಮ್ಮದು ಕಲ್ಲು ವಾಟರ್ ಫಾಲ್ಸ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಟೋಟಲಾಗಿ ಇಲ್ಲಿಂದ 4-5 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ ಅಂತೆ. ಸೊ ಗೈಡ್ ಒಬ್ಬರು ಕರ್ಕೊಂಡೋಗ್ರಿ ಅಂತ ಹೇಳಿದರು. ನಾವು ಬೇಡ ಅಂತ ಹೇಳಿ ಇಲ್ಲಿಂದ ಹೋಗ್ತಾ ಇದ್ದೀವಿ. ಬನ್ನಿ ಮುಂದೆ ಹೋಗ್ತಾ ಮಾತಾಡುವ. ಇಲ್ಲೊಂದು ನಮಗೆ ರಿವರ್ ಕ್ರಾಸಿಂಗ್ ಸಿಕ್ತು. ಇದೇ ನೋಡು ಅವನು ಹೇಳಿದ್ದು, ರಿವರ್ ಕ್ರಾಸ್ ಮಾಡ್ಬೇಕಾಕೈತಿ ಫಾಲ್ಸ್ಗೆ ಹೋಗ್ಬೇಕಂದ್ರೆ ಅಂತ ಹೇಳಿ. ಜಾರ್ತಲೇ ಇನ್ನು ಇದು ಮೇಲೆ ಕಲ್ಗ ಜಾರ್ತವೆ ಕೆಳಗೆ. ಯಪ್ಪ ಆಹಾ, ಜಾಲಿ ಜಾಲಿ ಎಲ್ಲ ಜಾಲಿ, ಖಾಲಿ ಎಲ್ಲ ಖಾಲಿ. ಎಷ್ಟು ಗೈಡ್ಗೆ 1,000 ಕೇಳ್ದಲ್ಲ. ವಾಟರ್ ಫಾಲ್ಸ್ವರೆಗೂ ಕೆಳಗೆ ಹೋಗಲ್ಲ, ವ್ಯೂ ಪಾಯಿಂಟು ಟಾಪ್ ಪಾಯಿಂಟ್ ಅಷ್ಟೇ. ಎಷ್ಟು ಒಂದು ಯಾವುದೋ ವ್ಯೂ ಪಾಯಿಂಟು 5 ಕಿಲೋಮೀಟ್ರು, ಟಾಪ್ ಪಾಯಿಂಟ್ ಎಷ್ಟು ಅನ್ನಲ್ಲ ಅವನು ಸಾಡೆ ಎಷ್ಟೋ ಹಿಂದಿದಾಗ ಹೇಳ್ದಿಲ್ಲ ಅವನು, ಗೊತ್ತಿಲ್ಲ ನನಗೆ ಎಷ್ಟೋ ಹೇಳ್ದ ಅವ್ನು, ಗೊತ್ತಾಗ್ಲಿಲ್ಲ ನನಗದು. ಇದೇ ನೋಡಪ್ಪ ರಿವರ್ ಕ್ರಾಸಿಂಗ್, ಅನಾಹುತ ರಿವರ್ ಕ್ರಾಸಿಂಗ್. ಸಿಕ್ಕಾಪಟ್ಟೆ ನೀರು ನೀ ಹರ್ಕೊಂಡು ಹೋಗ್ತಿದ್ದಲ್ಲ, ಹಿಡ್ಕೊಂಬಂದಿನೀಗ. ಗೊತ್ತಾಗಿದ್ದಾಗಲಿ ಟ್ರೆಕ್ಕಿಂಗ್ ಮಾಡೇ ಬಿಡೋಣ. ಲಾಸ್ಟ್ ಟೈಮ್ ಬಂದಾಗ ಬರೀ ಗಾಡೀಲಿ ಕುಂತು ಹೋಗೋದಾಗಿತ್ತು. ಈ ಸಲ ಟ್ರೆಕ್ಕಿಂಗ್ ಮಾಡೋಣ. ನನಗಿಲ್ಲ ಸುಸ್ತಾಗಿಲ್ಲ. ನನ್ನ ಕೈಲಿ ಆಯ್ತಾಳ ಕಣಯ್ಯ, ಬುಸು ಅಂತ ಉಸಿರು ಹೋಯ್ತಾ ಐತೆ ಕಣೆ. ಹೆವಿ ಬಂತಲ್ಲ ಮೋಡ, ನೋಡಲಿ ಅದ್ ನೋಡು ಹೆಂಗ್ ಮೂವ್ ಆಗುತ್ತೆ ನೋಡೋದು ಅಲ್ಲ. ನೋಡಲಿ ಎಷ್ಟು ಫೋರ್ಸ್ಫುಲ್ ಆಗಿ ಹೋಗುತ್ತೆ ನೋಡೋದು. ಯಪ್ಪ ಅಷ್ಟೊಂದು ಗಾಳಿ ಐತಾ. ಅದು ಸಡನ್ ಆಗಿ ದಬ ಸುರಿದ್ರೆ ಹೆಂಗ್ಲೆ. ಇದು ಇಲ್ಲೇ ಬಂತಲೇ, ಇಲ್ಲಿ ಬಂತು ನೋಡಿ. ಇಲ್ಲಿ ಚಿಲ್ಡ್ ವೆದರ್, ಏನು ಸಖತ್ ಇದಲ್ಲ. ಇಲ್ಲೇ ಬರುತ್ತೆ ಬಾ, ಹೋಗೋಣ ಬಾ, ವಾಕ್ ಮಾಡ್ಕೊಂಡು ಹೋಗೋಣ ಬಾ. ಇಲ್ಲಿ ಬಂತು ಬಾ, ಸರೌಂಡಿಂಗ್ ಎಲ್ಲ ಕಡೆಗೆ ಬಂತು. ಸಿಕ್ಕಾಪಟ್ಟೆ ಫಾಗು. ಮಳೆ ಬಂತಲೇ, ರೈನ್ ಕೋಟ್ ಹಾಕೊಳ್ಳೇಬೇಕು ನಾವು ಇವಾಗ. ಫುಲ್ ಸರೌಂಡಿಂಗ್ 360 ಡಿಗ್ರಿ ಎಲ್ಲ ಕವರ್ ಆಯ್ತು. ಕಲ್ಲು ವಾಟರ್ ಫಾಲ್ಸಿಗೆ ಹೋಗ್ಬೇಕಂತ ಅನ್ಕೊಂಡಿದ್ವಿ. ಎಲ್ಲ ಕೇಳಿದ್ರೆ ಗಾಳಿ ಹಿಂಗೆ ಹೋಗ್ತೈತೆ, ಕೇಳಲ್ಲ. ಸ್ವಲ್ಪ ಜೋರು ಹೇಳಿ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಕಲ್ಲು ವಾಟರ್ ಫಾಲ್ಸ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಬಟ್ ಹಿಂಗೆ ಪೂರ ಕ್ಲೌಡ್ ಫಾರ್ಮೇಶನ್ ಇಲ್ಲೇ ಲ್ಯಾಂಡ್ಗೆ ಬಂತು, ಡಾರ್ಕ್ ಡೆನ್ಸ್ ಕ್ಲೌಡು. ಸೊ ಏನು ಮಾಡ್ತೀವಿ ಗೊತ್ತಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ. ಮುಂದೆ ಕ್ಲೌಡ್ ಕ್ಲಿಯರ್ ಆದರೆ ಡೈರೆಕ್ಷನ್ ಸಿಗುತ್ತೆ, ಇಲ್ಲ ಅಂತಂದರೆ ವಿ ಹ್ಯಾವ್ ಟು ಗೋ ಬ್ಯಾಕ್. ಎಂಟ್ರೆನ್ಸ್ ಅಲ್ಲಿ ಅವನೇ ಹೇಳ್ದ ಗೈಡ್ ಕರ್ಕೊಂಡು ಹೋಗ್ರಿ ಅಂತ ಹೇಳಿ, ನಾವು ಗೈಡ್ ಬೇಡ ಯಾರು ಬೇಡ ಹಂಗೆ ಹೋಗೋಣ ಅಂತ ಹೇಳಿ ರಚ್ಚಿಗೆದ್ದು ಬಂದ್ವಿ. ಬಂದ್ಮೇಲೆ ನೋಡಿದ್ರೆ ಸ್ಟಾರ್ಟ್ ಆಯ್ತು. 360 ಡಿಗ್ರಿ ಎಲ್ಲ ಕವರ್ ಆಗಿದೆ.
ಇಲ್ಲಿ 4-5 ರೋಡ್ ಕಾಣಿಸ್ತಿದ್ದಾವೆ, ಯಾವ ಕಡೆಗೆ ಹೋಗ್ಬೇಕಂತಾನು ಗೊತ್ತಾಗ್ತಿಲ್ಲ ಗುರು. ಅದಕ್ಕೆ ಒಂದು ಅರ್ಧ ಗಂಟೆ ಆಯ್ತು ಇಲ್ಲೇ ನಿಂತ್ಕೊಂಡಿದೀವಿ. ಇಲ್ಲೊಂದು ರೂಟ್ ಕಾಣಿಸುತ್ತೆ, ಬಟ್ ಇದು ಹೋಗುತ್ತಾ ಇಲ್ಲ ಅನ್ನೋದೇ ಗ್ಯಾರಂಟಿ ಇಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಸೊ ಆಫ್ಲೈನ್ ಮ್ಯಾಪು ಹೋಗೋಣ ಅಂದ್ರೆ ಅದು ವರ್ಕ್ ಆಗ್ತಿಲ್ಲ, ಏನಿಲ್ಲ. ನಡ್ಕೊಂಡು ಹೋಗೋಕ್ಕೂ ದಾರಿ ತೋರಿಸ್ತಿಲ್ಲ ಗೂಗಲ್ ಮ್ಯಾಪಲ್ಲಿ. ಕ್ಲೌಡ್ ಎಲ್ಲ ಕ್ಲಿಯರ್ ಆದಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ನೋಡಬೇಕು. ಸೊ ಮುಂದೆ ಹೋಗೋಣ ಅಂದರೆ ಗೊತ್ತಿಲ್ಲದೆ ಇರೋ ಏರಿಯಾ, ಗೈಡ್ ಬೇರೆ ಜೊತೆಗೆಲ್ಲ ಫುಲ್ ರಿಸ್ಕ್ ತೊಗೊಳೋದು ಏನಕ್ಕೆ ಅಂತೇಳಿ ಅದಕ್ಕೆ ಎಲ್ಲ ಸುಮ್ಮನೆ ನಿಂತ್ಕೊಂಡಿದ್ದೀವಿ. ಫುಲ್ ಕೆಪಾಸಿಟಿ ಮೇಲೆ ಮೋಡ ಎಲ್ಲ ಬರ್ತಾ ಇದೆ. ಇವಾಗ ಆಬ್ರಾ ರೇನ್ ಕೋಟ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಓ ಸಿಕ್ಕಾಪಟ್ಟೆ ಮಳೆ ಬಂತು ಗುರು, ನಂಗೂ ಕೊಡು, ನಾನು ಹಾಕೊಂತೀನಿ. ನೀನೊಬ್ಬನೇ ಹಾಕೊಂಡ್ರೆ ಹೆಂಗಪ್ಪ ಅವಲಿ ಅನ್ಬಾಕ್ಸಿಂಗ್ ರೇಟ್ ಎಲ್ಲ ತೋರಿಸ್ಕೊಂಡೇ ಬಿಡ್ತೀನಿ ಹಾಕೋಣ ಅಷ್ಟೊತ್ತಿಗೆ. ಇವನ ಅಜ್ಜಿ ಬರ್ತಿಲ್ಲಲೇ. ಸೊ ಗಾಯ್ಸ್, ಲೈಟಾಗಿ ಮಳೆ ಸ್ಟಾರ್ಟ್ ಆಯಿತು. ರೈನ್ ಕೋಟ್ ಹಾಕೊಂಡು ಕೂತಿದ್ದೀವಿ. ನಮ್ಮ ಹುಡುಗ ಅಲ್ಲಿ ಕುಂತವನೇ ನೋಡ್ರಿ, ಬಿಸ್ಕಿಟ್ ತಿನ್ಕೊಂತ. 1 ಅವರ್ ಆಯಿತು, ಇನ್ನೂ ಹೋಗ್ತಾನೆ ಇಲ್ಲ ಫಾಗ. ಅವಾಗಿಂದ ವೆಯ್ಟ್ ಮಾಡ್ತಾನೆ ಇದ್ದೀವಿ. ಇನ್ನೂ ಜಾಸ್ತಿ ಆಯಿತು, ಹೋಗ್ತಾನೆ ಇಲ್ಲ. ಏನು ಮಾಡೋದು ಅಂತಲೂ ಗೊತ್ತಾಗ್ತಿಲ್ಲ. ಇಲ್ಲಿ ರೂಟ್ ಬೇರೆ ಪ್ರಾಪರಾಗಿ ಗೊತ್ತಾಗ್ತಿಲ್ಲ, ಯಾವ ಕಡೆ ಹೋಗ್ಬೇಕಂತ. ಒಂದು 3-4 ರೂಟ್ ಇದ್ದಾವೆ ಇಲ್ಲಿ ಗುರು. ಇವಾಗ ಟೈಮ್ ನೋಡು ಗುರು, ಮಧ್ಯಾಹ್ನ 1 ಗಂಟೆ ಆಗೈತೆ. ಏನು ಕ್ರೇಜ್ ಐತೆ, ನೆಕ್ಸ್ಟ್ ಲೆವೆಲ್. ಫುಲ್ ಫಾಗ ಹೆವಿ ಅಂದರೆ ಹೆವಿ ಗಾಳಿ ಹೊಡಿತೈತೆ, ಸಿಕ್ಕಾಪಟ್ಟೆ ಫಾಗು. ಹೋಗ್ತಾ ಇದ್ದೀವಿ ಕಲ್ಲು ವಾಟರ್ ಫಾಲ್ಸ್ಗೆ. ಇವಾಗ ಚೆನ್ನಾಗಿರೋ ಟ್ರೆಕ್ಕಿಂಗ್ ಶೂ ತೊಗೊಂಬರ್ಬೇಕು ಬಂದರೆ ಮಾತ್ರ. ಇಲ್ಲೆಲ್ಲ ನೆಲ ಎಲ್ಲ ಪಾಚಿಗಟ್ಟಿಬಿಟ್ಟಿದೆ, ಫುಲ್ ಜಾರುತ್ತೆ. ಒಂದು 5 ಕಿಲೋಮೀಟರ್ಸ್ ಟ್ರಕ್ ಇದು. ಇವಾಗೊಂದು 2-3 ಕಿಲೋಮೀಟರ್ಸ್ ಟ್ರಕ್ ಮಾಡ್ಕೊಂಡು ಬಂದಿದ್ದೀವಿ. ಹಾಗೆ ಮುಂದೆ ಹೋಗ್ತಾ ಇದ್ದೀವಿ. ಮುಂದೆ ಮತ್ತೆ ವ್ಯೂ ಪಾಯಿಂಟ್ಸ್ ಫಾಲ್ಸ್ನ ತೋರಿಸ್ತೀವಿ, ಬನ್ನಿ. ಅಪ್ಪಲೇ ಗುರು, ಹೆವಿ ಕ್ರೇಜಿ ಐತಲ್ಲೇ. ಎಷ್ಟೊತ್ತು 2 ತಾಸು ವೆಯ್ಟ್ ಮಾಡಿ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ದೋಖ ಇಲ್ಲ. ಬಟ್ ಬ್ಯಾಡ್ ಲಕ್ ಏನಾಯಿತು ಗೊತ್ತಾ, ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ಟ್ರೈಪ್ಯಾಡ್ಗೆ ಮೊಬೈಲ್ ಲಾಕ್ ಮಾಡಿ ಇಟ್ಟಿದ್ದೆ. ಫ್ರೆಂಡು ಕಾಲ್ ಮಾಡಿದ್ರು ಅಂತ ಹೇಳ್ಬಿಟ್ಟು ತೆಗೆದು ಅಲ್ಲಿ ಇಟ್ಕೊಂಡು ಕೂತ್ಕೊಂಡಿದ್ವಿ ಮಾತಾಡ್ಕೊತ. ಫಾಗಿರೋದಕ್ಕೆ ಜಾಸ್ತಿ ಟ್ರೈಪ್ಯಾಡೆಲ್ಲ ಬಿಟ್ಟು ಮರ್ತು ಬಂದಿದ್ದೀನಿ. ಅದಕ್ಕೆ ಕೈಯಲ್ಲಿ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಮೊಬೈಲಲ್ಲಿ. ಇಲ್ಲಿ ಕಾಣಿಸ್ತಿದೆಯಲ್ಲ ಲೈಟಾಗಿ ವೈಟು, ಅಲ್ಲಿಂದನೇ ಫಾಲ್ಸ್ ವಾಟರ್ ಬರ್ತಾ ಇರೋದು. ಸೊ ಈ ವಿಡಿಯೋದಲ್ಲಿ ಕಾಣಿಸ್ತಿಲ್ಲ, ಇದು ಪೂರ್ತಿ ಇಲ್ಲಿ ಡೈರೆಕ್ಟಾಗಿ ಕಾಣಿಸ್ತಿದೆ. ಬಟ್ ವಿಡಿಯೋದಲ್ಲಿ ಫುಲ್ ಫಾಗ್ ಕಾಣಿಸ್ತಿದೆ. ಓ ಸಿಕ್ಕಾಪಟ್ಟೆ ಫಾಗ್ ಇವತ್ತು ಮಾತ್ರ. ಲಾಸ್ಟ್ ಟೈಮ್ ಬಂದಾಗೆ ಅಷ್ಟೊಂದು ಫಾಗ್ ಇರಲಿಲ್ಲ, ಮಳೆ ಬರ್ತಿತ್ತು, ಕ್ಲಿಯರ್ ಆಗಿಬಿಡ್ತಿದ್ದು ಡೈರೆಕ್ಟು. ಇವಾಗ ನೋಡಿದರೆ ಸಿಕ್ಕಾಪಟ್ಟೆ ಫಾಗ್ ಇದೆ ಗುರು, ಯಪ್ಪ ಸೈಕು ಲಿಟ್ರಲಿ. ಸೊ ಗಾಯ್ಸ್, ಇವಾಗ ಸ್ವಲ್ಪ ಕ್ಲಿಯರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸ್ವಲ್ಪ ಕಾಣಿಸುತ್ತೆ ನೋಡಿ ಬೆಟ್ಟ. ಓಹೋ ಎಲ್ಲ ಬಂದವ್ರೆ ಹುಡುಗರು. ಇದೆ ನೋಡಿ ಕಲ್ಲು ವಾಟರ್ ಫಾಲ್ಸ್. ಬಟ್ ಆ್ಯಕ್ಚುಲಿ ನಾವು ಅಲ್ಲಿ ಅಪೋಸಿಟಲ್ಲಿ ಒಂದು ಪಾಯಿಂಟ್ ಇದೆ, ಅಲ್ಲಿ ಬರಬೇಕಿತ್ತು. ಬಟ್ ಇಲ್ಲಿ ಫಾಲ್ಸ್ ಕಾಣಿಸಲ್ಲ ಅಷ್ಟೊಂದು. ಸೊ ಟ್ರೈ ಮಾಡೋಣ ಕ್ಯಾಪ್ಚರ್ ಮಾಡೋಕ್ಕೆ. ಎಲ್ಲ ಬಂದವ್ರೆ ಹುಡುಗರು. ಓ ಏನಿದೆ ಗುರು, ವ್ಯಾಲಿ ಮಾತ್ರ ಸೈಕಾಗಿದೆ ವ್ಯಾಲಿ ಇದು. ಫೈನಲ್ ಆಗಿ ಕಲ್ಲು ವಾಟರ್ ಫಾಲ್ಸ್ನ ರೀಚ್ ಆಗಿದ್ದೀವಿ. ಇವಾಗ ಸಿಕ್ಕಾಪಟ್ಟೆ ಸೌಂಡು, ಕೈಕಾಲೆಲ್ಲ ಫುಲ್ ನಡಗುತ್ತೆ, ಶೋರಿಂಗ್ ಆಗಕ್ಕೆ ಸ್ಟಾರ್ಟ್ ಆಗ್ತಿದೆ ನನಗೆ. ಆವಾಗಿಂದ ಫುಲ್ಲು ಮುಂದ್ಗಡೆಗೆ ಹೋಗೋಕ್ಕಾಗ್ತಿಲ್ಲ. ಇಲ್ಲೇ ಮುಂದ್ಗಡೆ ಇರೋದು ವಾಟರ್ ಫಾಲ್ಸು, ತೋರಿಸ್ತೀನಿ ನಿಮಗೆ ಇವಾಗ ಮುಂದೆ. ಆ ಲೆವೆಲಿಗೆ ಅಂದರೆ ಫುಲ್ ಸಡನ್ ಫಾಲು. ಲೈಕ್ ಒಂದು ಫುಲ್ ಗೋಡೆ ಮೇಲಿಂದ ನೀರು ಬಿದ್ದಂಗೆ ಕಾಣಿಸ್ತಿದೆ. ಫುಲ್ಲು ಹೆವಿ ಅಂದರೆ ಹೆವಿ, ಫುಲ್ಲು ರಾಕ್ ಸ್ಟ್ರಕ್ಚರು. ಸಿಕ್ಕಾಪಟ್ಟೆ ಭಯ ಆಯಿತು ನನಗಂತರೂ. ಜಾಸ್ತಿ ಹೊತ್ತೇನು ನೋಡೋಕ್ಕೆ ಹೋಗಲಿಲ್ಲ, ಆವಾಗಿಂದ ಇಲ್ಲೇ ದೂರದಿಂದನೇ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ವಾಟ್ರ್ ಮಾತ್ರ ಇಲ್ಲಿ ಫಾರೆಸ್ಟಿಂದ ವಾಟ್ರ್ ಕಂಟಿನ್ಯೂಸ್ ಆಗಿ ಫ್ಲೋ ಆಗ್ತಾನೆ ಇದೆ. ಫ್ರೆಶ್ ವಾಟ್ರ್ ಗುರು, ನೇಚರ್ ವಾಟ್ರ್ ಹೇಳ್ತೀನಲ್ಲ. ಈ ಸೈಡಿಂದ ಫುಲ್ ಫಾರೆಸ್ಟಿಂದ ವಾಟ್ರು ಹಿಂಗೆ ಕಂಟಿನ್ಯೂಸ್ ಆಗಿ ಹಿಂಗೆ ಫ್ಲೋ ಆಗಿ ಬಂದು ಇಲ್ಲಿಂದ ಫಾಲ್ಸ್ ಆಗುತ್ತೆ ನೋಡಿ. ಹೆಂಗಿದೆ ಅಂದರೆ ಪಾಯಿಂಟು ಲಿಟ್ರಲಿ ಹೆವಿ ಜಾರ್ತಿದೆ ಇಲ್ಲಿ ಕಲ್ಲು, ಎತ್ಕೊಂಡೋಗಾಗ್ತಿಲ್ಲ. ಫುಲ್ಲು ರಾಕ್ ಸ್ಟ್ರಕ್ಚರು.
ಕ್ರೇಜಿ ಅಂದರೆ ಕ್ರೇಜಿ, ಸಿಕ್ಕಾಪಟ್ಟೆ ಫಾಗು. ಆವಾಗಿಂದ ಫಾಗು ಕ್ಲಿಯರ್ ಆಗುತ್ತೆ ಅಂತ ಅಂದ್ಕೊತಿದ್ದೀನಿ, ಕ್ಲಿಯರೇ ಆಗ್ತಿಲ್ಲ. ಶಾರ್ಟ್ಸು ತಗೊಳ್ಳೋಣ ಅಂತಂದರೆ ಆಗ್ತಾನೆ ಇಲ್ಲ. ಇಲ್ಲಿಂದ ನೀರು ಡೌನಲ್ಲಿ ಸಖತ್ತಾಗಿ ಕಾಣಿಸ್ತದೆ. ಮತ್ತು ಟ್ರೈಪೋಡಿಲ್ಲ ವೀಡಿಯೋ ಮಾಡೋಣ ಅಂದರೆ ಟ್ರೈಪೋಡ್ನ ಅಲ್ಲೇ ಬಿಟ್ಟು ಈ ಪರಿಸ್ಥಿತಿ ಬಂತು. ಟ್ರೈ ಮಾಡೋಣ, ಇನ್ ಕೇಸ್ ಆಗುತ್ತಿಲ್ಲ ಗೊತ್ತಿಲ್ಲ. ಸ್ನೇಹಿತರೆ ಬನ್ನಿ, ಇಲ್ಲಿಂದ ವ್ಯೂ ಹೆಂಗೆ ಕಾಣಿಸುತ್ತೆ ನೋಡೋಣ. ಗುರು ಪಾತಾಳ ಪಾತಾಳ ಕಾಣಿಸ್ತೈತಲ್ಲ ಗುರು, ಕೆಳಗಡೆಗೆ ಭಯಂಕರ ಐತೆ ಫಾಲ್ಸು. ವ್ಯಾಲಿ ವ್ಯೂ ಅಂತೂ ಕ್ರೇಜಿ ಆಗೈತೆ. ಬಾಡಿ ಪಾರ್ಟ್ಸ್ ಎಲ್ಲ ಫುಲ್ ಶಿವರಿಂಗ್ ಆಯ್ತೈತೆ ಗುರು ಕೆಳಗಡೆ ನೋಡಿದರೆ. ಕ್ಲಿಯರ್ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ, ಆವಾಗಿಂದ ಕ್ಲಿಯರೇ ಆಗ್ತಿಲ್ಲ. ಸ್ವಲ್ಪ ಕ್ಲಿಯರ್ ಆಗುತ್ತೆ ಹೋಗುತ್ತೆ. ವ್ಯೂಸ್ ಚೆನ್ನಾಗಿ ಸಿಗ್ತಾ ಇಲ್ಲ. ಬಟ್ ವೆಯ್ಟ್ ಮಾಡೋಣ, ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀವಿ. ಸೊ ವ್ಯೂ ಸಿಕ್ಕರೆ ನೋಡಿಕೊಂಡು ಹೋಗೋದು. ಅಟ್ಲೀಸ್ಟು ಫಾಲ್ಸ್ ಅಂದ್ರೆ ಫುಲ್ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಸ್ವಲ್ಪ ಕಾಣಿಸ್ತಿದೆ. ಬಟ್ ಇಲ್ಲಿಂದ ವ್ಯಾಲಿ ವ್ಯೂ ಆದರೂ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡೋಣ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೀವಿ. ಫಾಲ್ಸ್ ಕಾಣಿಸ್ತಿಲ್ಲ ಅಂತ ಹೇಳಿಬಿಟ್ಟು ಮಲ್ಕೊಂಡೆಲ್ಲ ಸರ್ಕಸ್ ಮಾಡಿ ವ್ಯೂ ನೋಡೋಂಗಾಯ್ತು ಪರಿಸ್ಥಿತಿ ಇವಾಗ. ಸೊ ಫೈನಲಾಗಿ ಫಾಲ್ಸ್ ಇಷ್ಟು ಕಾಣಿಸ್ತು. ಹಿಂಗೂ ಟ್ರೈ ಮಾಡಿದೆ. ವ್ಯಾಲಿ ನೋಡಿ ಏನು ಸಖತ್ತಾಗಿದೆ. ಇಷ್ಟೊತ್ತು ವೆಯ್ಟ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು ಗುರು, ಫುಲ್ಲು ಕ್ಲಿಯರ್ ಆಯಿತು. ಬಿದ್ದರೆ ಮಾತ್ರ ದಿಸ್ ಇಸ್ ದ ರಿಯಲ್ ವ್ಯೂ ಆಫ್ ಕಲ್ಲು ವಾಟರ್ ಫಾಲ್ಸ್ ವ್ಯಾಲಿ. ಅನದರ್ ವ್ಯೂ. ಇನ್ನೊಂದು ವ್ಯೂ ಇದೆ, ಅಲ್ಲಿದೆ. ಅಲ್ಲೆಲ್ಲ ಚಿಕ್ಕದಾಗಿ ಕಾಣಿಸ್ತಿದ್ರಲ್ಲ, ಅಲ್ಲಿ ನೋಡಿ. ಸೊ ಅಲ್ಲಿಗೆ ಹೋಗ್ಬೇಕಂದ್ರೆ ಇನ್ನೊಂದು 4 ಕಿಲೋಮೀಟ್ರ್ ಟ್ರಕ್ ಮಾಡ್ಕೊಂಡು ಹೋಗ್ಬೇಕು ನಾವು. ಸೊ ಇಲ್ಲೇ ಇರೋದು ವಾಟರ್ ಫಾಲ್ಸ್, ಅಲ್ಲಿ ಕಾಣಿಸ್ತಿದೆ ಅಲ್ವಾ. ಸೊ ವ್ಯಾಲಿ ನೋಡಿ. ಆ್ಯಕ್ಚುಲಿ ಫಾಗ್ ಕ್ಲಿಯರ್ ಆಗಿರೋದ್ರಿಂದ ಏನು ಸಖತ್ತಾಗಿ ಕಾಣಿಸುತ್ತೆ ಗುರು. ಯಪ್ಪ, ನನಗೆ ಕೈ ಕಾಲು ಎಲ್ಲ ಶೇಕ್ ಆಗ್ತಿದೆ, ಫುಲ್ಲು ನಡಕ್ತಿದೆ, ಹಾರ್ಟ್ ಬೀಟ್ ಫುಲ್ಲು. ನೋಡೋಕೆ ಎಷ್ಟು ಚೆಂದ ಇದೆ ಈ ವ್ಯಾಲಿ, ಅಷ್ಟೇ ಡೇಂಜರ್ ಇದೆ. ಅಡ್ವೆಂಚರ್, ನೆಕ್ಸ್ಟ್ ಲೆವೆಲ್ ಅಡ್ವೆಂಚರ್. ಇಲ್ಲೆಲ್ಲ ಬರಬೇಕಂದ್ರೆ ಒಳ್ಳೆ ಗ್ರಿಪ್ ಇರೋ ಶೂನೇ ಆಗಬೇಕು. ಇಲ್ಲೊಂದು ನೋಡಿ ಚಿಕ್ಕದು ಫಾಲ್ಸ್ ಕಾಣಿಸ್ತಿದೆ, ಏನು ಸಖತ್ತಾಗಿ ಕಾಣಿಸ್ತಿದೆ ಅದು. ಬಟ್ ವಿಡಿಯೋದಲ್ಲಿ ನೋಡೋದಕ್ಕಿಂತ ಲೈವಾಗಿ ನೋಡೋದ್ರಲ್ಲಿ ಇರೋ ಮಜಾನೇ ಬೇರೆ ಗುರು. ಆ ಮೋಡ ನೋಡ್ರಿ ಹಿಂಗೆ ಅಲ್ಲೊಂದು ಇಷ್ಟೊತ್ತು ಇನ್ನೇನು ಹೋಗೋ ಸಿಚುವೇಶನ್ ಆಲ್ರೆಡಿ ಒಂದು 5 ಮಿನಿಟ್ಸಲ್ಲಿ ಚೇಂಜ್ ಆಯಿತು. ಆ ಪೀಕ್ ನೋಡಿ ಇನ್ನೂ ಕಾಣಿಸ್ತಾನೆ ಇಲ್ಲ, ಅಷ್ಟು ಕವರ್ ಆಗಿದೆ ಫಾಗು. ಸೊ ಟೋಟಲಿ ವರ್ತ್ ಇಟ್. ಭಯ ಮಾತ್ರ ಹೋಗಲ್ಲ ಗುರು. ಒಂದು 360 ಡಿಗ್ರಿ ವ್ಯೂ ತೋರಿಸ್ತೀನಿ ನೋಡ್ರಿ ಇಲ್ಲಿಂದ ನಿಮಗೆ. ಆ್ಯಕ್ಚುಲಿ ನಾವು ಬಂದಿದ್ದು ಆ ರೂಟಿಂದ, ಅಲ್ಲಿಂದ ಹಂಗೆ ಬಂದಲ್ಲಿ ಫಾಲ್ಸ್ ಹತ್ರ ಒಂದೆರಡು ಫೋಟೋ ತಗೊಂಡ್ವಿ. ಕುತ್ಕೊಳ್ಳದೆ. ಸೊ ಗಾಯ್ಸ್, ನಮಗೇನಿಲ್ಲ ಅಂದರೆ ಇವಾಗ ಲಿಟ್ರಲಿ ಇಲ್ಲಿ ಸರೌಂಡಿಂಗೇ, ಇವಾಗೇನು ಕಲ್ಲು ವಾಟರ್ ಫಾಲ್ಸ್ ನೋಡಿದಲ್ವಾ, ಇಲ್ಲಿ ಸರೌಂಡಿಂಗ್ ಏನಿಲ್ಲ ಅಂದ್ರೆ ನಮಗೆ 4 to 5 ವಾಟರ್ ಫಾಲ್ಸ್ ಕಾಣಿಸಿದ್ವು ಮೇಜರಾಗಿ. ಅಂದರೆ ಇವಾಗ ನೋಡ್ಕೊಂಬಂದ್ವಲ್ಲ ಕಲ್ಲು ವಾಟರ್ ಫಾಲ್ಸ್, ಅದೊಂದು ಇಲ್ಲೊಂದು ಕಾಣಿಸ್ತಾ ಇದೆ ಗುರು. 2-3 ವಾಟರ್ ಫಾಲ್ಸ್ ಆಯಿತು ಗುರು. ನಿಂತ್ಕೊಂಡು ನೋಡಿದ್ದಕ್ಕಿಂತೂ ಬಂಡೆಗಲ್ ಮೇಲೆ ಮಲ್ಕೊಂಡು ನೋಡಿದ್ದೇ ಜಾಸ್ತಿ ಆಯಿತು. ಸಿಕ್ಕಾಪಟ್ಟೆ ಗಾಳಿ ಬೇರೆ ಬೀಸ್ತಾ ಇದೆ. ಸೆಕೆಂಡ್ಗೂ ವೆದರ್ ಚೇಂಜ್ ಆಗಿ ಕ್ಲೌಡ್ಸ್ ಎಲ್ಲ ಹಾಗೆ ಫಾರ್ಮೇಷನ್ ಆಗಿ ಫುಲ್ ಸ್ಪೀಡಲ್ಲಿ ಬರ್ತಿದ್ದಾವೆ. ಗಾಳಿ ಬೇರೆ ಜಾಸ್ತಿ ಇದೆ. ನಿಂತ್ಕೊಂಡು ನೋಡೋಕೆ ಧೈರ್ಯನೇ ಸಾಕಾಗ್ತಿಲ್ಲ. ಕೆಳಗೆ ನೋಡಿದರೆ ಪಾತಾಳ ಕಾಣಿಸ್ತೈತೆ. ಫೈನಲಿ ನಾವಿವಾಗ ಕಲ್ಲು ವಾಟರ್ ಫಾಲ್ಸು, ಆಮೇಲೆ ಪ್ಯಾರಡೈಸ್ ವಾಟರ್ ಫಾಲ್ಸ್ ಅವೆಲ್ಲ ನೋಡಿಕೊಂಡು ರಿಟರ್ನ್ ಹೋಗ್ತಾ ಇದ್ದೀವಿ. ಮಳೆ ಅಂತೂ ಫುಲ್ ಕೆಪಾಸಿಟಿ ಮೇಲೆ ಮಳೆ ಬರ್ತೈತೆ. ಫಾಗ್ ಅಂತೂ ಅದಕ್ಕಿಂತ ಇನ್ನೂ ಕೆಪಾಸಿಟಿ ಮೇಲೆ ಫಾಗ್ ಬೀಳ್ತೈತೆ. ಸಿಕ್ಕಾಪಟ್ಟೆ ಕ್ಲೌಡ್ಸು ನೋಡಿ ಫುಲ್ ಕವರ್ ಆಗಿದೆ. ಮತ್ತು ಹೋಗುವಾಗ ಏನಿತ್ತು ಇವಾಗಲೂ ಹಾಗೆ ಇದೆ. ಟ್ರೈಪಾಡ್ನ ಇಲ್ಲ ಬಿಟ್ಟೋಗಿದ್ದೆ, ಬಟ್ ಸಿಕ್ತು.
ಬಟ್ ಕಟ್ಟಾಗಿಬಿಡ್ತದು. ಇಲ್ಲೊಂದೆರಡು ಪೀಸ್ ಇದೆ ನೋಡ್ರಿ ನಮ್ಮ ದೋಸ್ತನ ಹತ್ರ. ನೋಡ್ರಿ ಇಲ್ಲೊಂದೆರಡು ಪೀಸ್ ಇದ್ದಾವೆ, ಎಲ್ಲ ಕಟ್ಟಾಗಿ ಹೋಗ್ಬಿಡ್ತು ಟ್ರೈಪಾಡ್. ಮಿಕ್ಕಿದ್ದು ಹಿಂಗೆ ಉಳ್ದೈತೆ. ಸೊ ಮೇಲಿದ್ದು ನನಗೆ ಮೇಜರಾಗಿ ಹೆಲ್ಮೆಟಿಗೆ ಮೌಂಟ್ ಮಾಡೋಕ್ಕೆ ಬೇಕು. ಸೊ ಅಟ್ಲೀಸ್ಟ್ ಇದಾದರೂ ಸಿಕ್ತಲ್ಲ. ಎಷ್ಟೇ ಕೇರ್ಫುಲ್ ಆಗಿ ಹೋದ್ರು ಆದರೂ ಒಂದೆರಡು ಸರಿ ಕಾಲು ಜಾರಿ ಬಿದ್ವಿ, ಸರಿಗೆ ಬಿದ್ವಿ. ಸೊ ಇವಾಗೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬೈಕ್ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ನೋಡಿ ಟೈಮ್ ಬಂದು 6 ಗಂಟೆ ಆಗೈತೆ. ಹೆಂಗೈತೆ ನೋಡಿ ಇಲ್ಲಿ ತೋರಿಸ್ತೀನಿ. ಇದು ಮಾತ್ರ ನೆವರ್ ಎಕ್ಸ್ಪೆಕ್ಟೆಡ್ ಆ್ಯಂಡ್ ಅನ್ಬಿಲೀವೇಬಲ್, ಇನ್ಕ್ರೆಡಿಬಲ್ ಇದೆ. ನಾವು ಫಸ್ಟ್ ಕ್ರಾಸ್ ಮಾಡಿದ್ವಿ ರಿವರ್. ಇಲ್ಲಿದೆ ನೋಡಿ, ಇಲ್ಲೆಲ್ಲ ಶೂಗಿ ಪ್ಯಾಂಟ್ ಗೀಂಟ್ ಚಡ್ಡಿ ಎಲ್ಲ ತೊಳ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗಬೇಕೀಗ. ಓ ಜಸ್ಟ್ ಮಿಸ್ ಹೊಗೆ ಹಾಕೊಂತಿದ್ದೆ ಇಲ್ಲಿ. ಜಾರತ್ಲೇ ಈ ಕಲ್ಗಳು ಇವೆಲ್ಲ. ಹೆಂಗೈತೆ ನೋಡಿದು ಅಲ್ಲ, ಸಡನ್ನಾಗಿ ನೀರು ಬಂದು ಕಡೆಗೆ ಹಿಂಗೆ ಹೋಗುತ್ತೆ. ಇಲ್ಲಿಂದ ಇದು ಎಲ್ಲೋಗುತ್ತೆ ಅಂತ ದೇವರಣೆಗೆ ಗೊತ್ತಿಲ್ಲ. ಹಾಂ ಬಾ. ಸೊ ಸ್ನೇಹಿತರೆ, ಫೈನಲ್ ಆಗಿ ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡಿಕೊಂಡು ರಿಟರ್ನ್ ರೂಮ್ಗೆ ಹೋಗ್ತಾ ಇದ್ವಿ. ಸೊ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.